ಹೇ ಮಗ, ಇವತ್ತು ನಡೀತಿದೆ RCB ವರ್ಸಸ್ DC ಮ್ಯಾಚ್. ಇವತ್ತು ನನ್ನ ಪ್ರಕಾರ ಪಕ್ಕ RCB ಗೆಲ್ಲುತ್ತೆ ಮಗ. ನೀವೇನು ಹೇಳ್ತೀರಾ? ನಾನು ಪಕ್ಕ RCB ಗೆಲ್ಲುತ್ತೆ. ಆರ್.ಎನ್. ಜೇಟ್ಲಿ ಸ್ಟೇಡಿಯಮಲ್ಲಿ ನಡೀತಿರುವಂಥ ಮ್ಯಾಚು. ಫಸ್ಟ್ ಟಾಸ್ ಗೆದ್ದವರು ಇಲ್ಲಿ ನನ್ನ ಪ್ರಕಾರ ಬ್ಯಾಟಿಂಗ್ ತಗೋಬೇಕು ಅಂತ ಹೇಳೋಕ್ಕಾಗಲ್ಲ, ಬೌಲಿಂಗೇ ಮಾಡಬೇಕು. 190 ಸ್ಕೋರ್ ಬರುತ್ತೆ ಅಂತ ಅನ್ಕೋತಾ ಇದ್ದೀನಿ. ನೀವೇನು ಹೇಳ್ತೀರಾ ನೋಡೋಣ. ನನ್ನ ಪ್ರಕಾರ ಇಷ್ಟು ಅಂದ್ಕೊಂಡಿದ್ದೀನಿ, ನೀವು ಹೆಂಗೆ ಹೇಳ್ತೀರೋ ಹೇಳ್ರಪ್ಪ. ಸೊ ಇವತ್ತು ಯಾರು ಚೆನ್ನಾಗಿ ಆಡ್ತಾರೆ ಅಲ್ಲ, ಯಾರು ಚೆನ್ನಾಗಿ ಆಡಲ್ಲ ಅಂತ ಹೇಳೋಕ್ಕಾಗುತ್ತ ಮಗ. ಇಬ್ಬರು ಕಡೆನೂ ಬ್ಯಾಟಿಂಗ್ ಸೈಕಾಗೈತೆ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಓಕೆ, ನೋಡ್ಕೊಂಬರ್ಬಿಡೋಣ. ಬೆತ್ತಲ್ನ ಕರ್ಕೊಂಡಿದ್ರು, ಸಾಲ್ಟು ಕರ್ಕೊಂಡಿರಲಿಲ್ಲ ಹೋದ ಮ್ಯಾಚಲ್ಲಿ. ಸಾಲ್ಟ್ ಬರಬೇಕು ಅಂತ ಅನ್ಕೋತೀನಿ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಚಿತ್ ಪತಿದಾರ್ ಹಾಗೆ ಶರ್ಮಾ ಬರ್ತಾರೆ ಅಂತ ಅನ್ಕೋತೀನಿ. ನಂತರ ಡೇವಿಡ್ ಪಾಂಡ್ಯ, ಶಾರ್ಫರ್ಡ್ ಬರ್ತಾರೆ. ಭುವನೇಶ್ವರ್ ಕುಮಾರ್ ಹಾಗೆ ಎಜಲ್ ಹುಡ್ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ನನ್ನ ಪ್ರಕಾರ. ಸಲಾಮ್ ಹಂಗೆ ಮಾಡ್ತಾರಲ್ಲಪ್ಪ, ಸೈಕಾಗಿ ಬೌಲಿಂಗ ಸಖತ್ತಾಗಿ ಮಾಡ್ತಾರೆ. ದಫಿ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೋತೀನಿ. DC ಬಗ್ಗೆ ಮಾತಾಡಬೇಕು ಅಂದರೆ ಇನ್ನೇನಪ್ಪ, ನಿಶಾಂಕ, KL ರಾಹುಲ್ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ರಾಣಾ, ಮಿಲ್ಲರ್, ಕಿಲ್ಲರ್ ಅಲ್ಲ ನೋಡಿದ್ರಲ್ಲ ಲಾಸ್ಟ್ ಮ್ಯಾಚು ಕಿಲ್ಲರ್ ಹೆಂಗೆ ಅಂತ. ರಿಜ್ವಿ ಪಾರ್ಟಿಗೆ ಬರ್ತಾರೆ ಅಂತ ಅನ್ಕೋತಾ ಇದ್ದೀನಿ. ಈ ಮ್ಯಾಚು ನೋಡೋಣ ಏನು ಮಾಡ್ತಾರೆ ಅಂತ. ಹಾಗೆ ಅಕ್ಷರ್ ಪಟೇಲ್, ನಟರಾಜನ್, ಮುಖೇಶ್, ವಿಪ್ರಾಜ್ ಬರುವಂಥ ಚಾನ್ಸಸ್ಸು ಇದೆ ಅಂತ ಅನ್ಕೋತೀನಿ ಬೌಲಿಂಗಲ್ಲಿ. ಹಾಗೆ ಕರುಣ್ ನಾಯರ್ ಕ್ಯಾಚ್ ಬಿಟ್ರಲ್ಲಪ್ಪ, ಗೆಲ್ಲೋ ಮ್ಯಾಚ್ನ ಸೋತು ಬಿಟ್ರಲ್ಲ ಹೋದ ಮ್ಯಾಚು. ನೋಡೋಣ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಲುಂಗಿ ಅಂಗಿಡಿ ಬರುವಂಥ ಚಾನ್ಸಸ್. ಹಾಗೆ ಚಮೀರಾ, ಇಷ್ಟು ಜನ ಆಡ್ತಾರೆ ಅಂತ ಅನ್ಕೋತೀನಿ. ನನ್ನ ಪ್ರಕಾರ ಇವತ್ತು RCB ಆನ್ ದ ಟಾಪ್ ಅಂತಲೇ ಹೇಳ್ಬೋದು, ಗೆಲ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಕ್ತಾಯ ಮಾಡ್ತದೆ. ಲವ್ ಯು, ಟಾಡಾ ಬಾಬಾ, ಸಿ ಯು ಮಗ.